ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ಮತ್ತು ಬಿಜೆಪಿ ಮಧ್ಯೆ ಇದ್ದಂತಹ ಸಣ್ಣ ಒಡಕಿನಿಂದಾಗಿ ಅಶೋಕ್ ರೈ ಶಾಸಕರಾಗಿ ಆಯ್ಕೆಯಾದರು. ಅಶೋಕ್ ರೈ ಅವರಿಗೆ ಶಾಸಕತ್ವ ಎಂಬುವಂಥದ್ದು ಅರುಣ್ ಕುಮಾರ್ ಪುತ್ತಿಲ ನೀಡಿದ ಭಿಕ್ಷೆ ಎಂದು ಪುತ್ತೂರು ಬಿಜೆಪಿ ವಕ್ತಾರ ರಾಜೇಶ್ ಬನ್ನೂರು ಹೇಳಿದರು. ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಅರುಣ್ ಕುಮಾರ್ ಪುತ್ತಿಲ ಮತ್ತು ಬಿಜೆಪಿ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಮುಂದಿನ ಕೆಲವೇ ಸಮಯದಲ್ಲಿ ಬಿಜೆಪಿ ಮತ್ತು ಪುತ್ತಿಲ ಸೇರಿಕೊಂಡು ಜಂಟಿ ಪತ್ರಿಕಾಗೋಷ್ಠಿ ನಡೆಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಹೈಕಮಾಂಡ್ನವರನ್ನ ಕೇಳಿಕೊಂಡು ಈ ಬಗ್ಗೆ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಶಾಸಕ ಅಶೋಕ್ ರೈ ಅವರು ಬಿಜೆಪಿ ಅಂಗಡಿ ಬಂದಾಗಲಿದೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ. ಮುಂದಿನ ಚುನಾವಣೆ ಸಂದರ್ಭ ಅಶೋಕ್ ರೈ ಬಿಜೆಪಿಗೆ ಬರುವ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಈಗ ಅವರು ಅಂಗಡಿ ಬಂದಾಗಲಿದೆ. ಅಶೋಕ್ ರೈ ಅವರು ತಾನು ಹೇಳಿದ್ದೇ ಸರಿ, ತಾನು ಮಾಡಿದ್ದೇ ಸರಿ ಎಂಬ ಧೋರಣೆಯನ್ನ ಹೊಂದಿದ್ದಾರೆ. ನಾವು ಶಂಕರ ಆಳ್ವ, ರಾಮ್ ಭಟ್, ವಿನಯ್ ಕುಮಾರ್ ಸೊರಕೆ, ಡಿ.ವಿ. ಸದಾನಂದ ಗೌಡ, ಶಕುಂತಳಾ ಶೆಟ್ಟಿ, ಮಲ್ಲಿಕಾ ಪ್ರಸಾದ್, ಸಂಜೀವ ಮಠಂದೂರು ಮುಂತಾದ ಶಾಸಕರನ್ನ ಕಂಡಿದ್ದೇವೆ. ಆದರೆ ಅಶೋಕ್ ರೈ ಅವರಂತ ಶಾಸಕರನ್ನ ಎಂದೂ ಕಂಡಿಲ್ಲ. ಇನ್ನು ಕಾಣುವಂಥದ್ದು ಬೇಡ ಎಂದ್ರು. ಬಿಜೆಪಿಗರಿಗೆ ಈಗ ಹಿಂದೂ ಮುಸ್ಲಿಂ ವಿಷಯ ಮಾತನಾಡಲು ಆಗ್ತಾ ಇಲ್ಲ. ಅದಕ್ಕಾಗಿ ರಸ್ತೆ ಬದಿಯ ಮಣ್ಣಿನ ರಾಶಿ ನೋಡಲು ಹೋಗ್ತಾ ಇದ್ದಾರೆ ಎಂಬ ಶಾಸಕರ ಮಾತಿಗೆ ಪ್ರತಿಕ್ರಿಯಿಸಿದ ಅವರು, 1947ರಲ್ಲಿ ದೇಶವನ್ನ ಹಿಂದೂ ಮತ್ತು ಮುಸ್ಲಿಂ ಎಂಬ ಹೆಸರಿನಲ್ಲಿ ವಿಭಜಿಸಿದ್ದೇ ಕಾಂಗ್ರೆಸ್. ಆಗ ಬಿಜೆಪಿ ಹುಟ್ಟಿಯೂ ಇರಲಿಲ್ಲ ಎಂದರು. ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮಂಜೂರಾದ ಸಿಡಿಎಫ್ ಜಾಗದಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿಯಲಾಗಿದೆ ಎಂದು ಆಪಾದಿಸಲಾದ ಅವರು, ಈ ಬಗ್ಗೆ ಯಾರೂ ಬಾಯಿ ಬಿಡ್ತಾ ಇಲ್ಲ. ಹಾರಡಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣದಲ್ಲಾಗಿರುವ ಲೋಪಗಳನ್ನು ಬಿಜೆಪಿ ವೀಕ್ಷಿಸಲು ಹೋಗಿದ್ದನ್ನ ಶಾಸಕರು ಲೇವಡಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಪಕ್ಷವಾಗಿ ನಾವು ಕೆಲಸ ಮಾಡಿದ್ದೇವೆ. ಇದನ್ನ ಲೇವಡಿ ಮಾಡುವಂಥದ್ದು ಶಾಸಕರ ಘನತೆಗೆ ಶೋಭೆ ತರುವಂತದ್ದಲ್ಲ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ವಿದ್ಯಾ ಗೌರಿ, ಯುವರಾಜ್ ಪೆರಿಯತ್ತೋಡಿ, ಮಹೇಶ್ ಕೇರಿ, ಸತೀಶ್ ನಾಯ್ಕ್ ಪರ್ಲಡ್ಕ, ಲೋಕೇಶ್ ಚಾಕೋಟೆ ಉಪಸ್ಥಿತರಿದ್ದರು. ಮೂರನೇದಾಗಿ ಅವರು ನಾಲ್ಕನೇದಾಗಿ ಅವರು ಹೇಳಿದ್ದನ್ನು ಕೇಳಿದರೆ ಬಿಜೆಪಿ ಅವರಿಗೆ ಪ್ರಚಾರದ ಬಗ್ಗೆ ಹುಚ್ಚು ಇದೆ ಅಂತ. ನಿಮಗೆ ಗೊತ್ತಿರಬೇಕು, ಪ್ರಚಾರಕ್ಕೆ ಕೆಲಸ ಮಾಡುವವರು ನಾವು ಜನರ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ತೆಗೆದುಕೊಂಡು ಅದಕ್ಕೆ ಪರಿಹಾರವನ್ನು ಸೂಚಿಸುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಯಾವುದಾದ್ರೆ ಕಷ್ಟಗಳಿಗೆ ಗುರಿಯಾದವರಿಗೆ ಅಥವಾ ಅವರ ಹೇಳಿಕೆಗಳನ್ನು ಹೇಳಲಿಕ್ಕಿದ್ರೆ ನಮ್ಮ ಮುಖಾಂತರ ನಾವು ಹೇಳುವಂಥ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಪ್ರಚಾರಕ್ಕಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ MLA ಅವರು ನಾನು ಹಾಗೆ ಮಾಡಿದೆ, ಹೀಗೆ ಪ್ರಚಾರದ ಶೈಲಿ ಹೇಗುಂಟು ಅಂತ ಕೇಳಿದರೆ 94cc ಇರ್ಬೋದು, ಅಕ್ರಮ ಸಕ್ರಮ ಇರ್ಬೋದು, ಅಥವಾ PIBಯಿಂದ ಮನೆ ಕಟ್ಟಿ ವಾಸ ಮಾಡೋ ಕರೆಂಟ್ ಕೊಡು, ಎಲ್ಲದಕ್ಕೂ ಅಲ್ಲಿಯ VAಗಳು ಅಥವಾ ಅಲ್ಲಿಯ ತಹಸೀಲ್ದಾರ್ಗಳು ಒಂದು ಲೆಟರ್ ತಗೊಂಡು ಬನ್ನಿ MLA ಅಂತ ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದೆ. ಅದಕ್ಕೋಸ್ಕರ ನಾವು ಬಡವರ ಸೇವೆ ಮಾಡ್ತಾ ಇದ್ದೇವೆ, ನಮ್ಮ ಆಫೀಸಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟೊಂದು ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು ನಮ್ಮದು ಪ್ರಚಾರ ಅಲ್ಲ, ಪ್ರಚಾರ ಮಾಡುವಂಥ ನೀವು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಪ್ರಚಾರದ ಶೈಲಿ ಹೇಗಿದೆ ಅಂತ ಕೇಳಿದರೆ ನಾವು ತುಳು ಭಾಷೆಯಲ್ಲಿ ಹೇಳ್ತೇವೆ, ಓಣಿ ಒಣಗಿನಲ್ಲಿ ಬ್ಯಾನರ್, ಕಟೌಟ್ಗಳು ಅಥವಾ ಫ್ಲೆಕ್ಸ್ಗಳು ಹಾಕಿಕೊಂಡು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳುವಂಥದ್ದು ಕೇಳ್ತಾರೆ. ಮತ್ತೊಂದು ಬಹಳ ವಿಶೇಷವಾದಂಥ ವಿಚಾರವನ್ನು ನಾನು ಪ್ರಸ್ತಾವ ಮಾಡ್ತಾ ಇದ್ದೇನೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಡೆಗೆ ಬರದಿದ್ದವರಿಗೆ ಅಥವಾ ಬೇರೆಯವರು ನಾವು ಕೆಲಸ ಮಾಡಿಸಿ ಅಂತ ಹೇಳಿದವರಿಗೆ ಅನುದಾನವನ್ನು ಇಡುವುದಿಲ್ಲ, ತಾಕತ್ತಿದ್ದರೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಮಾನ್ಯ ಶಾಸಕರು ದಯವಿಟ್ಟು ಗಮನ ಹರಿಸಬೇಕು. ನಮ್ಮ ಮತ್ತು ಅರುಣ್ ಪುತ್ತಿಲ ಅವರ ಸಣ್ಣ ಭಿನ್ನಾಭಿಪ್ರಾಯದ ಫಲವಾಗಿ ಅವರ ಅರುಣ್ ಕುಮಾರ ಪುತ್ತಿಲ ಪರಿವಾರದ ಆ ಭಿಕ್ಷೆಯಿಂದಾಗಿ ಅಥವಾ ಲಕ್ಕಿಡಿಪ್ಪಿನ ಬಂದಂಥ ಬಹುಮಾನದಾಗೆ ಇವತ್ತು ಪುತ್ತೂರಿನ ಶಾಸಕರು ಆಯ್ಕೆಯಾಗಿದ್ದರೆ ಹೊರತು ಜನರ ಓಟಿಂದಲ್ಲ. ನಮ್ಮ ಇಬ್ಬರ ಓಟನ್ನು ಟೋಟಲ್ ಮಾಡಿದ್ರೆ 1 ಲಕ್ಷ ದಾಟ್ತದೆ. ನೀವು ಆಲೋಚನೆ ಮಾಡಿ ಹೇಗಿರ್ತದೆ ಅಂತ. ಅದಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೇನೆ, ಪುತ್ತಿಲ ಮತ್ತು ಬಿಜೆಪಿಯ ಪರಿವಾರದ ನಡುವೆ ಸಣ್ಣ ಭಿನ್ನಾಭಿಪ್ರಾಯದ ಪರಿಣಾಮ ಪುತ್ತಿಲ ಪರಿವಾರ ಕೊಟ್ಟಂತ ಭಿಕ್ಷೆಯಿಂದ ಇವತ್ತು ಶಾಸಕ ಅಶೋಕ್ ಕುಮಾರ್ ರೈ ಅವರು ಆಯ್ಕೆಯಾಗಿದ್ದಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ. ಅದರ ಜೊತೆಗೆ ಅವರು ಹೇಳ್ತಾರೆ ಅನುದಾನ ಪುತ್ತೂರಿಗೆ ತಂದು ನಾನು ತಂದದ್ದು ಬೇರೆ ಹೇಳ್ತಾರೆ ಅಂತ. ನಿಮಗೆ ಗೊತ್ತಿರಲಿ, ಪುತ್ತೂರಿನಲ್ಲಿರುವಂಥ 100ಕ್ಕೆ 80% ಅನುದಾನಗಳು ಈ ಹಿಂದೆ ಸಂಜೀವಣ್ಣ MLA ಇರ್ಬೋದು ಅಥವಾ ಬೇರೆ ಬೇರೆ ಜನ MLA ಇರ್ಬೋದು ಆ ಸಮಯದಲ್ಲಿ ಪಾಸಾದ ಹೊರತು ಇವರದ್ದು ಏನೂ ಇಲ್ಲ. ಉದಾಹರಣೆಗೆ ಸರ್ಕಾರ ನನ್ನ ತರಲು ಪ್ರತಿ ತಿಂಗಳು ಅದಕ್ಕೆ ಜವಾಬ್ದಾರಿಯನ್ನು ಇರೋದಿಲ್ಲ. ಆಯ್ಕೆ ಮಾಡಿದ ಪ್ರತಿಪಕ್ಷದವರ ಆ ಹೇಳಿಕೆಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ಅಂತಾದರೆ ಇದಕ್ಕಿಂತ ದೊಡ್ಡ ಒಂದು ದುರದೃಷ್ಟ ಪುತ್ತೂರು ವಿಧಾನಸಭಾ ಕ್ಷೇತ್ರದವರಿಗೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತಪ್ಪು ಅಂತ ಹೇಳಬಾರ್ದು ಅಥವಾ ಅದನ್ನು ಪ್ರತಿಭಟಿಸಬಾರ್ದು, ಅದನ್ನು ಕೇಳಬಾರ್ದು. ಕೇಳಲಿಕ್ಕೆ ನೀವ್ಯಾರು ಅಂತ ಕೇಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನಂತ ಕೇಳಿದರೆ
ಒಂದು ಉಪ್ಪಿನಂಗಡಿಯಿಂದ ಪುತ್ತೂರಿಗೆ 13 ಕಿಲೋಮೀಟರ್ ರಸ್ತೆಯನ್ನು ಮಾಡಬೇಕಾದ್ರೆ ಸುಮಾರು ಎಷ್ಟು ವರ್ಷಗಳು ಬೇಕು ಅಂತ ತಾವು ಯೋಚನೆ ಮಾಡಿ. 13 ಕಿಲೋಮೀಟರ್, ಅದರಲ್ಲಿ 1 ಕಿಲೋಮೀಟರ್ 800 ಮೀಟರ್ ಮಾಡಲಿಕ್ಕೆ ಕಳೆದ ಡಿಸೆಂಬರ್ನಿಂದ, ಮಾರ್ಚಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ, ಡಿಸೆಂಬರ್ನಿಂದ ಪ್ರಾರಂಭ ಆಗಿದೆ. ಇಲ್ಲಿಯ ತನಕ 8 ತಿಂಗಳು ಆಗ್ತಾ ಬಂತು. ಇಲ್ಲೇ ತನಕ ಅದರ ಕೋಡಿ ಮುಟ್ಟಿಲ್ಲ ಅಂತ ಹೇಳ್ತಾರೆ. ನನ್ನ ತುಳಿನಲ್ಲಿ ಕೋಡಿದೆಲ್ಲ ಮುಟ್ಟಿಡಿ, ಯಾವಾಗ ಮುಟ್ಟಿಸುತ್ತೆ ನನಗೆ ಗೊತ್ತಿಲ್ಲ, ಆದಷ್ಟು ಬೇಗ ಮುಟ್ಟಲಿ ಅಂತ ನಮ್ಮ ಹಾರೈಕೆ. ಅದರ ಜೊತೆಗೆ ಇನ್ನೊಂದವ್ರು ಏನಂತ ಹೇಳಿದ್ರೆ, BJP ಅವರಿಗೆ ಏನು ಮಾಡಲಿಕ್ಕೆ ಕೆಲಸ ಇಲ್ಲ, ಹಿಂದೂ ಮುಸ್ಲಿಮರ ಸಿಗ್ತಾ ಇಲ್ಲ, ಹಾಗೆ ಸಿಗ್ತಾ ಇಲ್ಲ, ಈಗ ಸಿಗ್ತಾ ಇಲ್ಲ ಅಂತ ನಾನು ನೇರವಾಗಿ ಕೇಳ್ತೇನೆ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾಂಗ್ರೆಸ್ಗೆ. 1947 ಆಗಸ್ಟ್ 14 ಮಧ್ಯರಾತ್ರಿಯಲ್ಲಿ ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಭಾರತ ಅಂತ ಡಿವೈಡ್ ಮಾಡಿದ್ರೆ ನಾವ ಸ್ವಾಮಿ ನೀವ? ಆಗ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವದಲ್ಲಿ ಇಲ್ಲ ಇತ್ತು, ನೀವು ಮಾಡಿದ್ದೀರಿ. ಈಗ ನಮಗೆ ಹೇಳಿದ್ರೆ ನೀವು ಹಿಂದೂ ಮುಸ್ಲಿಂ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಅವಕಾಶ ಕಲ್ಪಿಸಿಕೊಟ್ಟವ್ರು ಯಾರು 47ನೇ ಇಸವಿಯಲ್ಲಿ? ಅದನ್ನು ತಾವು ಯೋಚನೆ ಮಾಡುದು. ಎರಡನೇದಾಗಿ ನೀಟ್ನ ಬಗ್ಗೆ ಕೂಡ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ನೀವು ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಲೇಜ್ನಲ್ಲಿ ಏನಾಗ್ತಾ ಇದೆ, IPL-ನಲ್ಲಿ ಆ ಒಂದು ಕಾಲು ತುಳಿತಕ್ಕೆ 11 ಜನ ತೀರಿಯೋದ್ರು, 80 ಲಕ್ಷ ರೂಪಾಯಿ ಇದರಲ್ಲಿ ನಮ್ಮ KPS ಅಲ್ಲಿ ಲಂಚ ನಡೀತಾ ಇದೆ. ಇದಕ್ಕೆ ಯಾರು ಹೊಣೆಗಾರರು? ಅದಕ್ಕೋಸ್ಕರ ತಾವು ಮಾತನಾಡುವಾಗ ಯೋಚನೆಯನ್ನು ಮಾಡಬೇಕಂತ ಕೇಳಿಕೊಳ್ತೇವೆ. ಇನ್ನೊಂದು ಬಹಳ ಪ್ರಮುಖವಾದ ವಿಷಯ ಅಂತ ಕೇಳಿದರೆ ಅವರದ್ದು ಬೆಂಚ್ ಮಾರ್ಕ್. ಅವರೇ ಬಾರಿ ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ರು ನನಗೆ ಬೆಂಚ್ ಮಾರ್ಕ್ ಆಗಬೇಕು, ಬೆಂಚ್ ಮಾರ್ಕ್ ಅಶೋಕ್ ರೈ ಮಾಡ್ತಾರೆ, ಬೆಂಚ್ ಮಾರ್ಕ್ ಬೇಕು ಅಂತ. ಬೆಂಚ್ ಮಾರ್ಕ್ ನಿಜವಾಗಿ ಕೊಡಬೇಕಂತ ಯಾರಿಗೆ ಅಂತ ಕೇಳಿದರೆ, ಪುತ್ತೂರಿನಲ್ಲಿ KSRTC ಡಿಪೋ ಮತ್ತು ಬಸ್ ಸ್ಟ್ಯಾಂಡ್ ತಂದವರು ಯಾರು? ಮಿನಿ ವಿಧಾನಸೌಧವನ್ನು ರಚನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥವ್ರು ಯಾರು? ಪುತ್ತೂರು ನಗರ ಪೊಲೀಸ್ ಸ್ಟೇಷನ್, ಪೆರ್ನೆಯ ಡ್ಯಾಮ್, ಮೊರಾರ್ಜಿ ದೇಸಾಯಿ ಶಾಲೆ, ಹಿಡಕಲ್ಲು ಕಾಲೇಜಿ, ಮಹಿಳಾ ಕಾಲೇಜಿ, ಬಹುಗ್ರಾಮ ಕುಡಿಯುವ ನೀರು, 110 ಕೋಟಿ 1,100 ಕೋಟಿ ರೂಪಾಯಿ ಮಾಡಿಸಿಕೊಂಡು ಬಂದವರು ಯಾರು? ಮೌಲಾನಾ ಆಜಾದ್ ಶಾಲೆ, BRC ಮತ್ತು BO ಕಟ್ಟಡ, ಆಕ್ಸಿಜನ್ ಘಟಕ, ಡಯಾಲಿಸಿಸ್ ಸೆಂಟರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ಪೂರ್ಣ ಪ್ರಮಾಣದ ವೈದ್ಯರು, ರೋಟರಿ ಕ್ಯಾಂಪು ಮತ್ತು ಲಯನ್ಸ್ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಇದು ಕಾರ್ಯಕ್ರಮಗಳು ಆಗಿದೆ. ಇನ್ನೂ ಸ್ವಲ್ಪ ಆಳಕ್ಕೆ ಹೋಗಿದರೆ ಅವರು ಹೇಳಿದ್ದಾರೆ, BJP ಅವರು ಗತಿಗೋಚರ ಇಲ್ಲದವರು ಅಂತ. ಮಾನ್ಯ ಶಾಸಕರನ್ನು ಯೋಚನೆ ಮಾಡಬೇಕು. ನೀವೊಂದು ಇಷ್ಟು ಎತ್ತರಕ್ಕೆ ಬೆಳೆದಿದ್ರೆ ನಿಮ್ಮ ಬಾಲ್ಯದ ಆ ಕನಸುಗಳು ಅಥವಾ ನಿಮ್ಮ ಕೆಲಸಗಳು ಯಾವ ರೀತಿ ಇತ್ತು ಎಂದು ಆಲೋಚನೆ ಮಾಡಿಕೊಳ್ಳಿ. ಯಾಕಂತ ಕೇಳಿದ್ರೆ ಇವತ್ತು ಹಾಳಾಗಬಲ್ಲವನು ಅರಸಾದನು ಹಾಳಾಗಬಹುದು. ಅದಕ್ಕೋಸ್ಕರ ಯಾರು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ, ಗತಿಗೋಚರ. ಇನ್ನೊಂದು ಹೇಳಿದರೆ BJP ಅವರ ಅಂಗಡಿ ಬಂದ್, ನಮ್ಮ ಅಂಗಡಿ ಬಂದದ್ದಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ಅಂಗಡಿಗೆ ಬರೋದು ಅಂತೇಳಿ, ಆವಾಗ ನಮ್ಮ ಅಂಗಡಿ ಬರ ಅಂಗಡಿ ಬಂದಾಗ್ತದೆ. ಯಾಕೆ ಸಂಶಯವೇ ಬೇಡ. ಯಾಕೆ ಈಗ ಅಂಗಡಿ ಬಂದಂತ ಹೇಳುವವರು ನಮ್ಮ ಅಂಗಡಿಗೆ ಬರಲಿಕ್ಕೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಅಲ್ಲಲ್ಲಿ ಪ್ರಚಾರಗಳಿದ್ದಾವೆ. ನಾನು ಎಷ್ಟು BJP ಹೋಗ್ಬೇಕು, BJP ಆಗ ನಮ್ಮ ಅಂಗಡಿಗೆ ಬರ್ತಾರೆ ಅಂತ ಇದ್ದಾರೆ ಪಕ್ಷದ ಅಂಗಡಿಗೆ. ಅದಕ್ಕೋಸ್ಕರ ಮಾತಿನಲ್ಲಿ ಎಚ್ಚರಿಕೆಯಿಂದ ಮಾತಾಡಬೇಕು. ಇನ್ನೊಬ್ಬರನ್ನ ಕಂಡಮ್ ಮಾಡಿ ಮಾತಾಡೋದಲ್ಲ. ನಿಮ್ಮಲ್ಲಿ ಬೇಕಾದಷ್ಟು ಐಶ್ವರ್ಯಗಳನ್ನು ದೇವರು ಕೊಟ್ಟಿರ್ಬೋದು, ನಿಮಗೆ ಸಂತೋಷ ಇರಲಿಲ್ಲ, ಅದರಲ್ಲಿ ತಪ್ಪೇನಂತ ತಪ್ಪಲ್ಲ. ಆದರೆ BJP ಅವರು ಗತಿಗೋತ್ರದಲ್ಲಿ ಅವರು ರಾಜಕೀಯ ಮಾಡ್ತಾರೆ, ಸತ್ತ ಮನೆಗೆ ಹೋಗ್ತಾರೆ. ಸತ್ತ ಮನೆಗೆ ಎಲ್ಲರೂ ಹೋಗ್ಬೋದು, ಯಾರು ಹೋಗ್ಬಾರ್ದು ಅಂತೆಲ್ಲ. ಒಬ್ಬರು ತೀರಿಕೊಂಡಿದ್ರೆ ಯಾರು ಹೋಗ್ತಾರೆ, ಹೋಗಿಕೊಂಡು ವಿಚಾರ ಮಾಡ್ತಾರೆ, ಮಾತಾಡ್ತಾರೆ, ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಅದೆಲ್ಲ ಸ್ವಾಭಾವಿಕ ಇದ್ದಂಥದ್ದು, ಅದನ್ನು ರಾಜಕೀಯ ಪಡಿಸುವಂಥದ್ದು. ಇನ್ನೊಂದು ಏನಂತ ಕೇಳಿದರೆ, ಇಲ್ಲಿ ಬಂಟ್ವಾಳದಲ್ಲಿ ಹುಡುಗಿಯ ಕೊಲೆ ಆಯಿತು. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಶಾಸಕರಿದ್ದಾರೆ ಪಾಪ, ರಾಜೇಶ್ ನಾಯ್ಕರು ಅಂತ. ಅವರು ಅದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡಬೇಕು, ಅವರು ಅದರ ಬಗ್ಗೆ ಮಾತಾಡಬೇಕು ಹೊರತು ಇನ್ನೊಬ್ಬ ಕ್ಷೇತ್ರದಲ್ಲಿ ಹೋಗಿ ಮಾತಾಡುವಂಥದ್ದು. ಸತ್ಯ ಪದವಿನಲ್ಲಿ ಸಂಬಂಧಪಟ್ಟಂತ ಅವರ ಮನೆಗೆ ಹೋಗುವಂಥದ್ದು. ಮನೆಗೆ ಹೋಗಿ ನಾವು ಬೇಡ ಅಂತ ನಾನು ಆಗಲೇ ಹೇಳಿದ್ದು, ಬೇಡ ಅಂತ ಹೇಳಿದ್ರು. ಆದರೆ ಅಲ್ಲಿಯ ಕೆಲಸಗಳಿಗೆ, ಉದಾಹರಣೆಗೆ ನಮ್ಮ ಭಾಗೀರಥಿ ಮೇಡಮ್, ಸುಳ್ಯದ MLA ಅವರು ಬೇಕಾದಂಥ ವ್ಯವಸ್ಥೆಗಳು ಮಾಡಿದ್ದಾರೆ. ಯಾರನ್ನ ತಗೊಂಡು ಬಂದು ನಾವು ತುಂಬ ಸಲ ನೋಡ್ತಾ ಇದ್ದೇವೆ, ಏನಾದರೂ ಕಾರ್ಯಕ್ರಮ ಮಾಡೋದು, ಉದ್ಘಾಟನೆ ಮಾಡೋದು, ಶಂಕುಸ್ಥಾಪನೆ ಮಾಡೋದು, ಅಲ್ಲಿ ಕಾರ್ಯಕರ್ತರನ್ನು ಯಾರು ಸೇರಿಸುದು, ಅಲ್ಲಿ ಹೇಳುದು. ಈಗಿನಂತೆ MLA ಪುತ್ತೂರಿಗೆ ಇನ್ವಿಟ ಬಚ್ಚಾನ ಬರಲ್ಲ, ನಾವು ಸುತ್ತಿಕೊಳ್ತೇವೆ. ಇಂಥ ಮೇಲೆ ಸತ್ಯವಾಗಿ ಪುತ್ತೂರಿಗೆ ಬರಲಿಲ್ಲ, ಇದು ಸುಳ್ಳು ಬಂದದ್ದು. ಇಲ್ಲಿ ವಿವೇಕಮಲ ಕೊರಕೆ ಇದ್ರು, ಶಕುಂತಲಾ ಶೆಟ್ಟಿ ಇದ್ರು, ಮಲ್ಲಿಕ ಪ್ರಸಾದ್ ಇದ್ರು, ಸಂಜೀವಣ್ಣ ಇದ್ರು, ಶಂಕರಾಳವರು ಇದ್ರು, ಬೇರೆ ಬೇರೆ ಜನ ಇದ್ರು. ಆದರೆ ಇಂಥ MLA ಪ್ರಮಾಣ ಸಾಕ್ಷಿಯಾಗಿ ಕೂಡ ಈ ಮೊದಲು ಬರಲಿಲ್ಲ, ಇನ್ನು ಬರುವುದು ಬೇಡ, ನಮ್ಮ ಹಾರೈಕೆ. ಹೀಗಾಗಿ
ಇದೇ ಪರಿಸ್ಥಿತಿ ಮುಂದುವರಿದ ಮತ್ತೆ ಪುನಃ 2 ವರ್ಷ ಮತ್ತೆ ಪುನಃ ಇದೇ ಭಿಕ್ಷೆ ಪುನರಾವರ್ತನೆ ಆಗುವುದಾ? ನಮ್ಮೊಳಗೆ ಸರಿಯಾಗಲ್ಲ ಅಂತ ನಿಮ್ಮ ಅಭಿಪ್ರಾಯಗಳಿರ್ಬೋದು. ನಮಗೆ ಮತ್ತು ಅವರಿಗೆ ಅರುಣ್ ಕುಮಾರ್ ಪುತ್ತಿಲ ಸಂಘಟನೆಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಅವರು ಸಂಘಟನೆ ಮಾಡ್ಕೊಳ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಇವತ್ತು ಅವ್ರದ್ದು ಪ್ರತಿಭಟನೆ ಇದೆ ಇಲ್ಲಿ ಕುಶಾಲಕಟ್ಟೆಯಲ್ಲಿ ರಸ್ತೆ ಆಗಬೇಕು ಅಂತ ಹೇಳಿ. ರಸ್ತೆ ಆಗ ನಾವು ಬೆಂಬಲ ಕೊಡೋದಿರ್ತೇವಾ? ಒಟ್ಟು ಅದು ಆಟೋಮೆಟಿಕ್ ಆಗಿ ಬಾಹ್ಯವಾಗಿ ಬೆಂಬಲ ಹೋಗೇ ಹೋಗ್ತದೆ. ನಮಗೆ ಅವರಲ್ಲಿ ಯಾವ ಕೋಪಗಳಿಲ್ಲ. ಆದ್ದರಿಂದ 2028ಕ್ಕೆ ಅಶೋಕ್ ಕುಮಾರ್ ಅಂಗಡಿ ಬಂದಾಗ್ತದೆ. ಅವರು ನಮ್ಮ ಅಂಗಡಿಗೆ ಬರ್ತಾರೆ ಅಂತ ಸುದ್ದಿ ಬರೋದಕ್ಕೆ ಸ್ವಾಗತ. ಅದು ನಾವು ಬೇಡ ಅಂತ ಹೇಳುವುದಿಲ್ಲ. ಯಾಕಂದ್ರೆ ಅದು ರಾಜಕೀಯದಲ್ಲಿ ಇರ್ತಾನೆ. ನಿಮ್ಮಲ್ಲಿ ಅಭ್ಯರ್ಥಿ ಇಲ್ವಾ? ಯಾರಲ್ಲಿ ಇದೆ, ಅವರು ಕೊಡ್ತಾರೆ ಅಂತ ಬರೋದು. ಮತ್ತೆ ಯಾಕೆ ಕಾಯ್ತಿದ್ದೀರಿ ನೀವು? ನಾವು ಕಾಯ್ದಿದ್ದೇವೆ ಅವ್ರು ಬರೋದಕ್ಕೆ. ಅವರು ಬರ್ತಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ರು. ಅಂಗಡಿ ಬಂದಾಗ ಅವರು ನಮ್ಮನ್ನು ಹೇಳಿದ್ರು ಅಂಗಡಿ ಬಂದಾಗ ಬರ್ತಾರೆ ಲೆಕ್ಕ. ಮತ್ತೆ ಎಲ್ಲಿ ಹೋಗ್ತಾರೆ ಅವರು? ರಾಜಕೀಯ ನಿಮ್ಮಲ್ಲಿಗೆ ಬಂದು ಚುನಾವಣೆಗೆ ನಿಲ್ತಾರೆ. ನಮ್ಮಲ್ಲಿ ಅದು ಹೈಕಮಾಂಡ್ ಬಿಟ್ಟು ನಾವು ಹೇಳಲಿಕ್ಕೆ ಆಗುತ್ತೆ. ಅದರ ಬಗ್ಗೆ ನಾವು ನೋ ಕಮೆಂಟ್. ಅಲ್ಲ ಕೊಟ್ಟರೆ ಈಗ ನೀವು ಇಂಥ ಮೇಲೆ ಇನ್ನು ಬರುದು ಬೇಡ ಅಂತ. ಹೌದು, ಇಂಥ ಮೇಲೆ ಬರೋದು ಬೇಡ ಅಂತ ಹೇಳಿ ಸತ್ಯ ಅಲ್ಲ. ಅವ್ರು ಮತ್ತೆ ನಿಮ್ಮಲ್ಲಿ ಬಂದ್ರೆ ಆಗ ನೀವು ಟಿಕೆಟ್ ಕೊಟ್ಟು ನಿಮ್ಮವರೇ ಟಿಕೆಟ್ ಕೊಡ್ತಾರೆ. ಸ್ವಾಮಿ ಹೈಕಮಾಂಡ್ ಕೊಟ್ಟರೆ ನಾವೇನು ಮಾಡಿದ್ರೆ ನಾವು ಪಕ್ಷದ ಶಿಸ್ತಿನ ಸಿಪಾಯಿಗಳು ಪಕ್ಷ ಹೇಳಿದ್ರೆ ಒಪ್ಪಿಕೊಳ್ಬೇಕು. ಅದ್ರ ಇಂಥವ್ರು ಬರಲಿ ಅವ್ರು ಬರಲಿ ನಾವು ಹೇಳೋಗಿಲ್ಲ. ಅವ್ರು ಹೇಳ್ತಾ ಈಗ ಆಗ್ತದೆ ಅದನ್ನು ಒಪ್ಪಿಕೊಳ್ತೇವೆ ನಾವು. ನಮ್ಮ ವಿಶೇಷ ಇದ್ದು ನಮ್ಮ ಕಾರ್ಯಕರ್ತದ ಅದೇ. ಬಾಕಿ ಪಾರ್ಟಿಯವರು ಯಾವುದೋ ಬೈಪಾಸಲ್ಲಿ ಕೂತ್ಕೊಂಡು ಹೋಟೆಲಲ್ಲಿ ಪಂಚಾಯತಿಗೆ ಮಾಡಿ ಡಿ ಕೆ ಶಿಗೆ ಬೈದು ಅವ್ರು ನಿಲ್ಬಾರ್ದು ಅಂತ ಪ್ರತಿಭಟನೆ ಮಾಡಿ ಇದೆಲ್ಲ ಮಾಡ್ತಾರೆ. ನಾವು ಹಂಗಾಗ